Shreya Mate Shank Kelly almost 2 years ago. I understand him and he understands me. ಯಾಕೆಂದ್ರೆ ನಾವು ಒಂಥರ ಫ್ರೆಂಡ್ಸ್ ತರ. The song I'm going to tell you may surprise you. ಎಲ್ಲ ಶೋಸ್ ಅಲ್ಲೂ ನನ್ನ ಕಾನ್ಸರ್ಟ್ಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ ನಾನು. ಅವ್ರು ಒಂದೊಂದು ಬಾರ್ಗು ಫ್ರೇಮ್ ಚೇಂಜ್ ಮಾಡಬೇಕು, ಆಂಗಲ್ ಚೇಂಜ್ ಮಾಡಬೇಕು, ಸ್ಟೆಪ್ ಚೇಂಜ್ ಮಾಡಬೇಕು. ಅವ್ರು ಸಿಗೋದು ತುಂಬಾ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಎಷ್ಟೇ ಸಾಂಗ್ ಹಾಡಿರೋದು ಸರ್ ಇದು ನಿಮ್ ಜೊತೆ ಕೆಲಸ? ನಮ್ಗೆ ತುಂಬಾ ಸಾಂಗ್ಸ್ ಹಾಡಿದ್ದಾರೆ. ಮೋಸ್ಟ್ ಆಫ್ ಮೈ ಕಂಪೋಸಿಂಗ್ ನಾನು ಕಳಿಸೋದು ಅರೇಂಜ್ಮೆಂಟ್ಸ್ಗೆ ಇದೆಲ್ಲ ಮಾಡೋಕ್ಕೆಲ್ಲ ಅಮೆರಿಕಾ ಅಂತಾನೆ ಮಾಡೋದು. ಗಿಟಾರಿಸ್ಟ್, ಸಿಂಗರು, ಕಾಲೇಜಸ್ ಅಲ್ಲಿ ಮತ್ತೆ ಅವಾಗೆಲ್ಲ ಇದು ಬೀಚ್ ಶೋಸ್ ಅಂತ ಇರ್ತಿತ್ತು. ವೆರಿ ವೆರಿ ಸಿಂಪಲ್ ಇನ್ ಪರ್ಸನ್. ಆಕ್ಚುಲಿ ನ್ಯಾಷನಲ್ ಕಾಲೇಜಲ್ಲಿ ಅವ್ರು ನನ್ನ ಬ್ಯಾಚ್ಮೇಟ್. ಆದ್ರೂ ನಾನು ಐ ವಾಸ್ ಲಕ್ಕಿ, ಐ ವಾಸ್ ಏಬಲ್ ಟು ಮೇಂಟೈನ್ ಕ್ವಾಲಿಟಿ. ಬಟ್ ಆ ಕನ್ಸರ್ನ್ ಯಾವಾಗ್ಲೂ ಇರುತ್ತೆ. ಓಕೆ, ಸ್ಟುಡಿಯೋನಲ್ಲಿ ಐ ಆಮ್ ದೇರ್ ಹೋಲ್ ಡೇ. ನಾನು ಇವಾಗ ಫುಲ್ ಡೇ, ಎಸ್ಪೆಷಲಿ ನೌ ದಟ್ ಐ ಆಮ್ ರಿಟೈರ್ಡ್ ಫ್ರಮ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್. ನಾನ್ ಪರಿಣಿಕಾ. ಇವತ್ತಿನ ನನ್ನ ಅತಿಥಿ ನಮ್ಮ ಕನ್ನಡದ ಮೆಲೋಡಿ ಕಿಂಗ್. ಇವರು ಮ್ಯೂಸಿಕ್ ಮುಖಾಂತರನೇ ಮೋಡಿ ಮಾಡ್ತಾರೆ. ಈಗ ಸದ್ಯಕ್ಕೆ ಮೆಲೋಡಿ ಕಿಂಗ್ ಆಗಿದ್ದವರು ಸರಾಯ್ ಶಾಂತಮ್ಮ ಅಂತ ಸೂಪರ್ ಹಿಟ್ ಕೂಡ ಕೊಟ್ಟಿದ್ದಾರೆ. ಎಸ್, ಇವತ್ತಿನ ನನ್ನ ಅತಿಥಿ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ಸರ್. ಮನೋಮೂರ್ತಿ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ನಮಸ್ಕಾರ. ಗುಡ್ ಟು ಹ್ಯಾವ್ ಯು ಸರ್. ನೈಸ್ ಟು ಬಿ ಹಿಯರ್. ಸೋ ಟ್ರೂ, ಯಾಕಂದ್ರೆ ನೀವು ನಮ್ಮ ಕನ್ನಡ ಇಂಡಸ್ಟ್ರಿ ಕಂಡಂತಹ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್. ಅಮೇರಿಕಾ ಇಂದ ಹಿಡಿದು ಸರ್, ಅಲ್ಲಿ ನಾವು ಅಮೇರಿಕಾ ಅಂತ ಬಂದಾಗ ಕಾರ್ ಎಲ್ಲಿ ನೋಡಿ ಕಾರ್ ಅಂತ ಬಂದಾಗ, ಈಗ ನಮ್ಮ ಇಂಡಸ್ಟ್ರಿ ಅಂದ್ರೆ ಒಂದಷ್ಟು ಸಾಂಗ್ಸ್ ಮುಖಾಂತರ ಜನ ನೆನ್ಪು ಮಾಡ್ಕೊಂತಾರೆ. ಅನಿಸುತ್ತಿದೆ ಯಾಕೋ ನಿಮ್ದು ಒಂದೊಂದು ಮೂವೀಸ್ ಅಲ್ಲೂ ಸರ್ ಒಂದೊಂದು ಹಿಟ್ ಸಾಂಗ್ಸ್ ಇದ್ದೇ ಇರುತ್ತೆ. ಇವಾಗ ಮತ್ತೆ ಗಜರಾಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದಿರಿ. ಸರಾಯ್ ಶಾಂತಮ್ಮ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾ ಫುಲ್ ಹಿಟ್ ಆಯ್ತು. ಸೊ ಸರಾಯ್ ಶಾಂತಮ್ಮ ಇಂದಾನೆ ನಾವು ಮಾತುಕತೆ ಸ್ಟಾರ್ಟ್ ಮಾಡೋಣ. ಸೊ ಗಜರಾಮ ನಿಮ್ಗೆ ಯಾವಾಗ ಅಪ್ರೋಚ್ ಆಯ್ತು ಸರ್? ಗಜರಾಮ ಆಕ್ಚುಲಿ ನಾವು ಕೆಲಸ ಶುರು ಮಾಡಿದ್ದು, ಅಂಡ್ ದೆನ್ ಅದು ಮೊದಲನೇ ಹಾಡು ನಾನು ಆಕ್ಚುಲಿ ಹಾಡ್ಸಿದ್ದು ಶ್ರೇಯಾ ಮತ್ತೆ ಶಾಂಕ್ ಎಲ್ಲಿ ಆಲ್ಮೋಸ್ಟ್ 2 years ago. ಓಕೆ, ಅದಾವಾಗ ಅಂಡ್ 1 year ಅಲ್ಲಿ ಫಿಲ್ಮ್ ಎಲ್ಲ ಫಿನಿಶ್ ಆಯ್ತು, ಎಲ್ಲರೂ ಹಾಡೋದು ಎಲ್ಲ. And then of course ಅದಾದ್ಮೇಲೆ they're always waiting for navigation, ರಿಲೀಸ್ navigation ಇರತ್ತಲ್ಲ. ಸುಮ್ನೆ ಬಿಟ್ಬಿಡೋಕ್ಕಲ್ಲ, ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ಒಳ್ಳೆ ಮೂವಿ ಮಾಡಿ if you don't release it properly then everything is lost. ಅದಕ್ಕೇನೆ ಸೊ ಆವಾಗಲೇನೆ ಅಪ್ರೋಚ್ ಮಾಡಿದ್ದು. ಆವಾಗಲೇ ಐ ಎಂಜಾಯ್ಡ್ ವರ್ಕಿಂಗ್ ಆನ್ ಗಜರಾಮ. ಸೊ ನೀವು ಹೇಳಿದ್ರಿ ಶ್ರೇಯಾ ಮ್ಯಾಮ್ ಮತ್ತೆ ಶಾನ್ ಸರ್ ಹಾಡಿರೋದು ಎಲ್ಲ ಹೇಳಬೇಕಾಗಿದೆ ಅಂತ ಜಯಂತ್ ಸರ್ ಬರ್ದಿರೋದು ಲಿರಿಕ್ಸ್. ಸೊ ನಿಮ್ದು ಹಾಗೆ ಜಯಂತ್ ಸರ್ ಬಗ್ಗೆ ನಾವು ಮಾತಾಡ್ಲೇಬೇಕು. ನೀವಿಬ್ರು ಕಾಂಬಿನೇಷನ್ ಅಲ್ಲಿ ಎಷ್ಟು ಹಿಟ್ ಸಾಂಗ್ಸ್ ಇದೆ. ಸೊ ಇವಾಗ ಮತ್ತೆ ಆ ಕಾಂಬಿನೇಷನ್ ಗಜರಾಮಗೆ ಮರಳಿದೆ. ಸೊ ಜಯಂತ್ ಸರ್ ಬಗ್ಗೆ ಹೇಳೋದಾದ್ರೆ, ಜಯಂತ್, ಇಟ್ಸ್ ಆಲ್ವೇಸ್ ಪ್ಲೆಜರ್ ವರ್ಕಿಂಗ್ ವಿತ್ ಜಯಂತ್. ನಂದು ಎಲ್ಲ ಮೂವಿನಲ್ಲೂ ಅಟ್ಲೀಸ್ಟ್ ಒಂದು ಸಾಂಗ್ ಇರುತ್ತೆ ಅವ್ರ ಜೊತೆ. ಅಂಡ್ ಐ ಥಿಂಕ್ ಅವ್ರೂ ಹಂಗೇನೆ, ಹಿ ಎಂಜಾಯ್ಸ್ ವರ್ಕಿಂಗ್ ಆನ್ ಮೈ ಕಾಂಪೋಸಿಷನ್ಸ್. ಅವ್ರಿಗೆ ಐ ಅಂಡರ್ಸ್ಟ್ಯಾಂಡ್ ಹಿಮ್ ಅಂಡ್ ಹಿ ಅಂಡರ್ಸ್ಟ್ಯಾಂಡ್ಸ್ ಮೀ. ಯಾಕೆಂದ್ರೆ ನಾವು ಒಂಥರ ಫ್ರೆಂಡ್ಸ್ ತರ. ಸೊ ಜಯಂತ್, ನಾನು ಸಾಹಿತ್ಯ ಬಗ್ಗೆ ಏನು ಹೇಳ್ಬೇಕಂದ್ರೆ, ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಸಾಹಿತ್ಯ, ಬಟ್ ನಂಗೇನು ಅಂದ್ರೆ ಹೌದು ಜಯಂತ್ ಅವ್ರ ಸಾಹಿತ್ಯ ಇಟ್ ಈಸ್ ಪೊಯಿಟ್ರಿ ಬೈ ಇಟ್ ಸೆಲ್ಫ್, ಮ್ಯೂಸಿಕ್ ಬೈ ಇಟ್ ಸೆಲ್ಫ್. ಅದಕ್ಕೆ ಮ್ಯೂಸಿಕ್ಕೇ ಬೇಕಾಗಿಲ್ಲ. ಅದು ಸುಮ್ಮನೆ ಸಾಹಿತ್ಯ ಕೇಳಿದ್ರೆ ನಿಮ್ಗೆ ಇಟ್ಸ್ ಜಸ್ಟ್ ಫ್ಲೋಯಿಂಗ್ ವಿತ್ ಮೆಲಡಿ. ಸೊ ಟ್ರೂ, ಯಾಕಂದ್ರೆ ನಂದು ಪರ್ಸನಲ್ ಫೇವರೇಟ್ ಬಂದು ಉಡಿಸುವೆನ ಬೆಳಕಿನ ಸೀರೆಯ. ಓಕೆ, ಪಂಚರಂಗಿ ಮೂವಿಯಲ್ಲಿ ಸಾಂಗ್ ಕೇಳ್ತಾ ಇದ್ರೆ ಇವತ್ತಿಗೂ ಸರ್ ನಿಮ್ ಸಾಂಗ್ಸ್ ಯಾವ ತರ ಅಂತಂದ್ರೆ ವೈನ್ ತರ. ಸೊ ಹೆಂಗೆ ಗೊತ್ತಾ, ಏಜ್ ಆದಷ್ಟು ಇನ್ನೂ ಟೇಸ್ಟ್ ಬೆಟರ್ ಆಗುತ್ತೆ. ಈಗ್ಲೂ ಸರ್ ಯಾರು ಕೇಳಿದ್ರು, ಇವಾಗ ನಮ್ದೆಲ್ಲ ಜನ್ಜಿ ಜನರೇಷನ್ ಅದು ಇದು ಎಲ್ಲ ಹೇಳ್ತಾರೆ, ಬಟ್ ಕಾರ್ ಎಲ್ ನೋಡಿ ಕಾರ್ ಈಗ್ಲೂ ಎಲ್ರು ಫೇವ್ರೇಟ್. ಸೊ ನಿಮ್ಗೆ ಇವಾಗ ನಿಮ್ಮ ಪರ್ಸನಲ್ ಫೇವ್ರೇಟ್ ಅನ್ನೋದಾದ್ರೆ, ನೀವೇ ರೆಕಾರ್ಡ್ ಮಾಡಿರೋ ಸಾಂಗ್ಸ್ ಅಲ್ಲಿ ಒಂದ್ ಸಾಂಗ್ ಪಿಕ್ ಮಾಡೋದಾದ್ರೆ ಸರ್? ಇವಾಗ ರೀಸೆಂಟ್ ಆಗಿರೋ ಸಾಂಗ್ಸ್ ನಿಮ್ದೆಲ್ಲ ಮೂವೀಸ್. ಸೊ ನೀವು 1997 ಅಲ್ಲಿ ಎಲ್ಲ ವರ್ಕ್ ಮಾಡಕ್ ಶುರು ಮಾಡಿದ್ರಿ. 1995 ನಲ್ಲಿ ರೆಕಾರ್ಡಿಂಗ್ ಅದು ಇದೆಲ್ಲ ಶುರು ಮಾಡಿದ್ದು ಅವಾಗ. ಸೊ ಇಟ್ಸ್ ಬಿನ್ 30 years. ತುಂಬಾ ನಾನು ಹೇಳೋದು, ನಾನು ನಿಮ್ಗೆ ಎಷ್ಟೋ ಸಾಂಗ್ಸ್, ಐ ಮೀನ್ ಮೈ ಓನ್ ಸಾಂಗ್ಸ್ ನಾನು ಐ ಕ್ಯಾನ್ ಅದ್ರ ಬಗ್ಗೆ ಹೇಳ್ಬೋದು. ಬಟ್ ದ ಸಾಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಮೇ ಸರ್ಪ್ರೈಸ್ ಯು. ಓಕೆ, ಇಟ್ ಇಸ್ ಅದು ಹಾಗೆ ಸುಮನೆಯಿಂದ ಇನ್ನು ಮಾಯವಾಗಿದೆ ಮನಸ್ಸು. ಎಲ್ಲ ಶೋಸ್ ಅಲ್ಲೂ ನನ್ನ ಕಾನ್ಸರ್ಟ್ಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ ನಾನು. Even though it may not be like the same level super hit as some other songs, but ಆದ್ರೂ ನನಗೆ ಇಟ್ ಇಸ್
It is my favorite of my own. ವೆರಿ ನೈಸ್ ಮೆಲಡಿ ಇಂಡೀಡ್ ಅದು Thank you. ಕೂಡ. ಹಾಗೆ ಸುಮ್ಮನೆ ಸಾಂಗ್, ಮೂವಿ ಹೆಸರು ಕೂಡ ಸಾಂಗ್ ಅಲ್ಲೇ ಇದೆ. So ಹೌದು, ಹೌದು, ಚೆನ್ನಾಗಿ ಹೌದು, ಕರೆಕ್ಟ್. ಖಂಡಿತ. ಹಾಗೆ ನಿಮ್ದು ಫಸ್ಟ್ ಹಿಟ್ ಅಂತ ಮಾತಾಡೋದಾದ್ರೆ ನಿಮ್ದು ಫಸ್ಟ್ ಮೂವಿ ಬಂದು ಅಮೆರಿಕ. ಅದ್ರಲ್ಲಿ 100 ಜನ್ಮಕ್ಕೂ. 100 ಜನ, ಹೌದು. ಈಗ್ಲೂ ಸರ್ ಯಾರು ಸ್ಕಿಪ್ ಮಾಡಲ್ಲ, ಅದು ಮ್ಯೂಸಿಕ್ ಚಾನಲ್ ಅಲ್ಲಿ ಸಾಂಗ್ ಬಂದ್ರೆ ಈ ಸಾಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಸಾಂಗ್ ಹೋಗೋಣ ಅಂತ. ನಾನು ಕೂಡ ಆತರ ಆಡಿಯನ್ ಅಲ್ಲಿ. ಸೊ ನಿಮ್ಗೆ ಫಸ್ಟ್ ಮೂವಿ 100 ಜನ್ಮಕ್ಕೂ ಸಾಂಗ್ ಸೂಪರ್ ಹಿಟ್ ಕೊಡುತ್ತೆ. ಸೊ ಯಾವ ತರ ಫೀಲ್ ಆಯ್ತು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಅವಾಗ? ಅದು ಆಕ್ಚುಲಿ ಇಟ್ಸ್ ವೆರಿ ಸ್ಪೆಷಲ್ ನನ್ಗೆ. ಯಾಕೆಂದ್ರೆ ಅದೇನೆ ನನ್ಗೆ ಕನ್ನಡ ಇಂಡಸ್ಟ್ರಿನಲ್ಲಿ, ಫಿಲ್ಮ್ ಇಂಡಸ್ಟ್ರಿನಲ್ಲಿ ಚಾನ್ಸ್ ಕೊಟ್ಟಿದ್ದು. ಅದು ಹೆಂಗ್ ಶುರು ಆಗಿದ್ದು ಅದು ಅಂದ್ರೆ, ನಾನು ಮೇಷ್ಟ್ರು ನಾಥಿಲಿ ಚಂದ್ರಶೇಖರ್ ಮೀಟ್ ಮಾಡಿದಾಗ ಅಮೆರಿಕಾಲಿ ನಾನು ಒಂದ್ 2-3 ಆಲ್ಬಮ್ ಮಾಡಿದ್ದೆ, ಇಂಡಿಪೆಂಡೆಂಟ್ ಆಲ್ಬಮ್ಸ್. ಅದನ್ನ ಅವ್ರಿಗೆ ಕೇಳಿಸಿದ್ದೆ. ಅಂಡ್ I had told him I have many, what I call scratch tunes. ಈಗಲೂ ಇರುತ್ತೆ. ಆ ಟೈಮಲ್ಲಿ 72 ಇತ್ತು. ಅಂಡ್ ಅವಾಗೆಲ್ಲ ಕೆಸೆಟ್ ಟೇಪ್ ಅಲ್ಲಿ. ಸೊ ಅಂಡ್ ಅವ್ರು ಹೊಸ ಫಿಲ್ಮ್ ಮಾಡಕ್ ಹೊರಟಿದ್ರು. ಅಂಡ್ ಹಿ ವಾಸ್ ಲುಕಿಂಗ್ ಫಾರ್ ನ್ಯೂ ಟ್ಯಾಲೆಂಟ್. ಸೊ ಅಮೆರಿಕಲ್ಲಿ ಇದ್ರು ಆ ಟೈಮಲ್ಲಿ. He invited me to his apartment and said, okay, ಬನ್ನಿ ತಗೊಂಬನ್ನಿ ಸ್ಕ್ರಾಚ್ ಅಂತ ಕೇಳೋಣ. So I took my cassette player, the cassette tape, and ಅದರಲ್ಲಿ ಏನಿಲ್ಲ, ಸುಮ್ಮನೆ ಪಿಯಾನೋ and click ಆ ಥರ ಆಯ್ತು. So one by one I started playing each tune. ಒಂದು ಅರ್ಧ ನಿಮಿಷ 1 ನಿಮಿಷ ಅಷ್ಟೇ each of those tunes. ಹಂಗೆ ಹೋಗ್ತಾ ಇತ್ತು. ಅವರು ಸುಮ್ಮನೆ ಹಿಂಗೆ ಮಾಡ್ತಾ ಇದ್ರು, ಅದು ಇದು ನೋಡ್ತಾ ಇದ್ರು, ಏನು ರೆಸ್ಪಾನ್ಸ್ ಇಲ್ಲ. Then suddenly we came to this tune and he said, okay, ಅದನ್ನ ಪ್ಲೇ ಮಾಡಿ ತಂದು. So I played the tune again. He said, okay, ಅದನ್ನ ಸೈಡ್ಗೆ ಇಟ್ಕೊಳ್ಳಿ, ಅದನ್ನ ಯೂಸ್ ಮಾಡೋಣ. That's when I knew I got my chance. Yes. That one simple, line where he said, side ಇಟ್ಕೊಳ್ಳಿ, ಯೂಸ್ ಮಾಡೋಣ. So that was tune number 49. Okay. ಯಾಕಂದ್ರೆ ಅದಕ್ಕೆ ಸಾಹಿತ್ಯ ಬರೋಕ್ ಮುಂಚೆ ಇಟ್ ಇಸ್ ಲೈಕ್ ಅ ವರ್ಕಿಂಗ್ ಟೈಟಲ್. ಸೊ ಟ್ಯೂನ್ ನಂಬರ್ 49 100 ಜನ್ಮಕ್ಕೂ ಆಗಿದ್ದು. ಸೊ ಇವಾಗ್ಲೂ ಐ ಸ್ಟಿಲ್ ರಿಮೆಂಬರ್ ದಟ್ ಮೂಮೆಂಟ್. ನಾನು ಎಲ್ಲಿ ಕೂತಿದ್ದೆ, ಅವರು ಅಲ್ಲಿ ಟೀ ಮಾಡ್ತಾ ಇದ್ರು, ನಮ್ಗೆ ಕಾಫಿ ಮಾಡ್ತಾ ಇದ್ರು. ಅಂಡ್ ಸೊ ಐ ಸ್ಟಿಲ್ ರಿಮೆಂಬರ್ ದಟ್. ಇಂಡೀಡ್ ಸಚ್ ಅ ಗ್ರೇಟ್ ಮೆಮರಿ. ಯಾಕಂತಂದ್ರೆ ಅದು ಇವಾಗ ಎಲ್ರದ್ದು ಕರಿಯರ್ ಅಲ್ಲಿ ಒಂದು ದಿ ಬೆಸ್ಟ್ ಅಂತ ಹೇಳಿದ್ರೆ, ನಿಮ್ಮ ಕರಿಯರ್ ಅಲ್ಲಿ 100 ಜನ್ಮಕ್ಕೂ ಒನ್ ಆಫ್ ದ ಬೆಸ್ಟ್ ಸಾಂಗ್. ಥ್ಯಾಂಕ್ ಯು. ಹೌದು ಸರ್. ಈಗ ನಿಮ್ದು ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಇತ್ತು. ಹಾಗೆ ನಮ್ಮ ಯೋಗರಾಜ್ ಭಟ್ರು. ಸೊ ನಿಮ್ಗೆ ಈ ಒಂದು ಕಾಂಬಿನೇಷನ್ ಅಂತ ಕ್ರಿಯೇಟ್ ಆದಾಗ ಡೈರೆಕ್ಟರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವಾಗ ಹಿಟ್ ಸಾಂಗ್ಸ್ ಒನ್ ಆಫ್ಟರ್ ಒನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅದು ಫೀಲ್ ಆಗಿದೆ ನೀವು ಬೇರೆಯವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಒಂದು ಕಂಫರ್ಟ್ ಝೋನ್ ಬಂದ ನಂತರ? ಅದು ಆಕ್ಚುಲಿ ನಾನು ವಾಟ್ ಐ ಫೈಂಡ್ ನಾನೇನು ಇದು ಅಂದ್ರೆ, ಅಫ್ಕೋರ್ಸ್ ಹಿಟ್ ಮಾಡೋದು ನಾವಲ್ಲ, ನಾವು ಟೆಕ್ನಿಷಿಯನ್ಸ್ ಎಲ್ಲ ಹಿಟ್ ಮಾಡೋದು. ಅದು ಹಿಟ್ ಮಾಡೋದು ಆಕ್ಚುಲಿ ಆಡಿಯನ್ಸ್. ಬಟ್ ನಾವು ಇದಕ್ಕೆ ನಮ್ಮ ಸಿಚುವೇಶನ್ಗೆ ಅಂಡ್ ಅದು ಹೆಂಗೆ ಲಿರಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಐ ಹ್ಯಾವ್ ಫೌಂಡ್. lyrics, it should be top notch, because ನಮ್ಮ ಕನ್ನಡ ಆಡಿಯನ್ಸ್ ದೇ ಆರ್ ವೆರಿ ಮಚ್ into lyrics. ಅವ್ರು ತುಂಬಾ ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಸಾಂಗ್. ನೀವು ಮಸಾಲಾ ಸಾಂಗು, ಸಾರಾಯಿ ಸಾಂಗ್ ಎಲ್ಲ ಮಾಡಿದ್ರೆ ಪರವಾಗಿಲ್ಲ, ಚಲೇಗ ಏನೋ ಒಂದಾಗತ್ತಲ್ಲಿ. ಬಟ್ ಇವಾಗ ಟ್ಯೂನ್ ಸೆಲೆಕ್ಷನ್ ಇದೆಯಲ್ಲ, ಅದು ವೆರಿ ಫ್ಯೂ ಹ್ಯಾಂಡ್ಫುಲ್, ಲೆಸ್ ದೆನ್ 5 ಡೈರೆಕ್ಟರ್ಸ್ ನಾ ಕೆಲಸ ಮಾಡಿರೋ ಜೊತೆ, who are very smart, tune wise. ಅವ್ರು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಟ್ಯೂನು. ಅಂಡ್ ಡೈರೆಕ್ಟರ್ಸ್ who are writers, ಓಕೆ, ಅವ್ರು ಏನಂದ್ರೆ ಅವರು ಲಿರಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಯೋಚಿಸ್ತಾರೆ. ಅಂಡ್ ಸಿಚುವೇಶನ್ಗೆ ಇದು ಹೆಂಗ್ ಫಿಟ್ ಆಗತ್ತೆ. ದ ಟ್ಯೂನ್ ಮೇ ಬಿ ವೆರಿ ನೈಸ್ ಅದರ್ವೈಸ್, ಬಟ್ ಅವ್ರದ್ದು ಆ ಸಿಚುವೇಶನ್ಗೆ ಮತ್ತೆ ಸಾಹಿತ್ಯ ಬರೋ ಪೊಟೆನ್ಷಿಯಲ್ಗೆ ಫಿಟ್ ಆಗದ್ರೆ ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಯೂಸ್ ದಟ್. ಸೊ ಐ ಫೈಂಡ್ ದಟ್ some directors are very very good at picking tunes. ನಾಥಿಹಳ್ಳಿ ಚಂದ್ರಶೇಖರ್, ಯೋಗರಾಜ್ ಭಟ್, ಮಿಲನಾ ಪ್ರಕಾಶ್. ಇಂಡೀಡ್ ಮಿಲನಾ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಮಿಲನಾ ಮೂವಿನ ಈಗಲೂ ಜೀ ಕನ್ನಡದಲ್ಲಿ ಹಾಕಿದ್ರು ಯಾರು ಸ್ಕಿಪ್ ಮಾಡಲ್ಲ, ಫುಲ್ ಮೂವಿ ನೋಡ್ತಾರೆ. ಮೇ ಬಿ ಮಿಲನಾ ಬಂದು ಮ್ಯೂಸಿಕಲ್ ಹಿಟ್ ಕೂಡ ಆಯ್ತು ಸರ್. ಇವಾಗ ಅದ್ರಲ್ಲಿ ಮಳೆ ನಿಂತು ಹೋದ ಮೇಲೆ ಸಾಂಗ್ ಎಷ್ಟು ಕರೆಕ್ಟ್ ಆಗಿ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ. ಅವ್ರಿಬ್ರು ಡಿವೋರ್ಸ್ ಸೈನ್ ಆಗಿರುತ್ತೆ. ನೀವು ಇವಾಗ ಜಸ್ಟ್ ಹೇಳಿದ್ರಿ ಡೈರೆಕ್ಟರ್ದು ಇಂಟೆಲಿಜೆನ್ಸ್ ಅಲ್ಲಿ ತುಂಬಾನೇ ಕೀ ರೋಲ್ ಪ್ಲೇ ಮಾಡುತ್ತೆ ಅಂತ. ಇಂಡೀಡ್ ಇವಾಗ ಸಿಚುವೇಶನ್ ವೈಸ್ ಕೂಡ ಸಾಂಗು ಅಷ್ಟೇ ನೀಟಾಗಿ ಹಿಟ್ ಆಗ್ತಾ ಇದೆ ಆಡಿಯನ್ಸ್ಗೆ. ಅದೇ ತರ ವಿಜುವಲ್ಸ್ ಇದೆ. ಹೌದು, ಕರೆಕ್ಟ್. ಅದು ಡೈರೆಕ್ಟರ್ ಸಾಂಗ್. ಅದು ಆಕ್ಚುಲಿ ನಂಗೆ ನೆನಪಿದೆ, ನಾನು ರೀ ರೆಕಾರ್ಡಿಂಗ್ ಎಲ್ಲ ಮುಗಿದ್ಮೇಲೆ ಚೆನ್ನೈಲಿದ್ದೆ. ಅಂಡ್ ಪ್ರಕಾಶ್ ಅವ್ರು ಅಲ್ಲಿ ಬಂದಿರು, ಇದು ಕಲಸಾ ಸ್ಟುಡಿಯೋಲಿ 5.1 ಮಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ರು. ನನ್ಗಲ್ಲಿ ಇನ್ವೈಟ್ ಮಾಡಿದ್ರು, ಹೋಗಕ್ಕೆ ನಾನು ಅಲ್ಲಿ ಹೋದೆ.
ಅವಾಗಲೇ ಫಸ್ಟ್ ಟೈಮ್ ಐ ಸಾ ದ ಸಾಂಗ್ಸ್ ಅಲ್ಲಿ ತುಕಾರಾಮ್ ಇಂಜಿನಿಯರ್, ಈಗಲೂ ಅವ್ರನ್ನೇ ಯೂಸ್ ಮಾಡೋದು ನಾನು. ಅವರು ಹಿ ಪ್ಲೇಡ್ ದ ಸಾಂಗ್ಸ್ ಫಾರ್ ಮೀ and ಎಲ್ಲ ಸಾಂಗ್ಸ್. ದೆನ್ ಐ ಟೋಲ್ಡ್ ಪ್ರಕಾಶ್ ಐ ಲೈಕ್ ಆಲ್ ದ ಸಾಂಗ್ಸ್, ದ ವಿಜುವಲೈಸೇಷನ್, ಬಟ್ ಬಿಲೀವ್ ಇಟ್ ಆರ್ ನಾಟ್, ನನಗೆ ಇಷ್ಟ ಆಗಿರೋದು ದ ಬೆಸ್ಟ್ ಇಸ್ ಮಳೆ ನಿಂತು ಹೋದ ಮೇಲೆ. And he said, ಅದರಲ್ಲಿ choreographer ಎಲ್ಲ, that is my I said, that's exactly what it is. The directors thought and mind into the visualization is the most important. ಮಿಲೆನಾ ಒಂದು ಇಂಡಸ್ಟ್ರಿ ಹಿಟ್ ಆಯ್ತು. ಇವಾಗ ಸರ್ ನೀವು ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋ ಮೂವೀಸ್ಗಳು ಎಷ್ಟೊಂದು ಇಂಡಸ್ಟ್ರಿ ಹಿಟ್ ಕೂಡ ಹೌದು. ಸೊ ಇದನ್ನ ನಿಮ್ಗೆ ಕ್ರೆಡಿಟ್ ಸಿಕ್ಕಿದ್ಯಾ ಇಂಡಸ್ಟ್ರಿಯಲ್ಲಿ? ಇವಾಗ ಮುಂಗಾರು ಮಳೆ ಆಗಿರ್ಬೋದು, ಚಲುವಿನ ಚಿತ್ತಾರ, ಮಿಲನ, ಗೆಳೆಯ, ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಈ ಸಂಜೆ ಯಾಕಾಗಿದೆ, ಈ ಟ್ರ್ಯಾಕ್ ಎಲ್ಲ ಇನ್ನೂ ಎವರ್ ಗ್ರೀನ್ ಸಾಂಗ್ಸ್ ಆಗ್ಬಿಟ್ಟಿದೆ. ಈಗ ಮುಂದೆ ಇನ್ನೊಂದು 10-15 ವರ್ಷಕ್ಕೆ ಹೋದ್ರು ಕೂಡ ಹಿಂದೆ ತಿರುಗಿ ನೋಡಿದಾಗ ದೀಸ್ ಆರ್ ದ ಬೆಸ್ಟ್ ಸಾಂಗ್ಸ್ ಇನ್ ದ ಇಂಡಸ್ಟ್ರಿ. ಸೊ ನಿಮ್ಗೆ ಕರೆಕ್ಟ್ ಕ್ರೆಡಿಟ್ ಅಂತ ಯಾವಾಗ ಸರ್ ಸಿಕ್ಕಿದ್ದು? ಇನ್ನು ಬಿಲೀವ್ ಇಟ್ ಆರ್ ನಾಟ್, ನನಗೆ ಬೆಸ್ಟ್ ಕ್ರೆಡಿಟ್, ಬೆಸ್ಟ್ ಅವಾರ್ಡ್ ಬರೋದು ಫ್ರಮ್ ಲಿಸ್ನರ್ಸ್. Okay, when I go in front of audience, the concert irbodu, alli irbodu, when I see them, how much they appreciate the music, what I have done, amele messages baratte, comments baratte, that to me, adene best credit nange. It doesn't matter what anybody else says. I mean, neevu helidrunu, as a listener, if you tell me something, that is it's precious to me. ಬಟ್ ಮುಂಗಾರು ಮಳೆಗೆ ನಿಮ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ, ಫಿಲ್ಮ್ ಫೇರ್ ಬರುತ್ತೆ. ಮುಂಗಾರು ಮಳೆ ಹ್ಯೂಜ್ ಇಂಡಸ್ಟ್ರಿ ಹಿಟ್. ಸೊ ನಿಮ್ಗೆ ಸಾಂಗ್ ಕಂಪೋಸ್ ಮಾಡ್ಬೇಕಾದ್ರೆ ಒಂದು ಐಡಿಯಾ ಇರುತ್ತೆ, ಈ ಸಾಂಗ್ ಹೋಗುತ್ತೆ, ಈ ಸಾಂಗ್ ಹೋಗಲ್ಲ ಅಂತ. ಆಕ್ಚುಲಿ ಇರಲ್ಲ. ನೋ ಐಡಿಯಾ. ನಾವು ಮುಂಗಾರು ಮಳೆ ಮಾಡಿದಾಗ್ಲೂ ವಿ ಹ್ಯಾವ್ ನೋ ಐಡಿಯಾ. ಈಗ್ಲೂ ವಿ ಡೋಂಟ್ ನೋ. We don't know. ಸಾರಾಯಿ ಶಾಂತಮ್ಮ ಮಾಡಿದಾಗ್ಲೂ we don't know. As technicians, we do our best. And ಅದು ಒಳ್ಳೆ ಕಾಂಟೆಕ್ಸ್ಟ್ ಅಲ್ಲಿ everything has to fall into place. So and then the audience has to embrace it. ಅವಾಗಲೇ ಅದು ಹಿಟ್ ಆಗೋದು. ಈಗ ಸಾಂಗ್ ಕಂಪೋಸ್ ಆಯ್ತು, ನಿಮಗ್ ಗೊತ್ತಾಯ್ತು ಓಕೆ ಐ ಡಿಡ್ ಮೈ ಬೆಸ್ಟ್ ಅಂತ. ಇವಾಗ ಅದನ್ನ ಕಟ್ ಮಾಡಿದ್ರೆ ನಾವು ವಿಜುವಲೈಸೇಷನ್ ನೋಡಿದಾಗ ಅಲ್ಲಿ ರಾಗಿಣಿ ದ್ವಿವೇದಿ ಅವ್ರು ಬರ್ತಾರೆ, ಅವರು ಈ ಸ್ಟೆಪ್ ಮಾಡ್ತಾರೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಹುಕ್ ಸ್ಟೆಪ್ ಆಗುತ್ತೆ. ಸೊ ಇವಾಗ ಸಾಂಗ್ ಕೊಟ್ಮೇಲೂ ಕೂಡ ಅದನ್ನ ನಾವು ಆಡಿಯನ್ಸ್ ಗೆ ಯಾವ ತರ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ರೀಲ್ಸ್ ಅಲ್ಲಿ ಹೋಗುತ್ತೆ, ಹಿಟ್ ಆಗುತ್ತೆ ಅಂತಾರೆ, ಬಟ್ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಆಡಿಯನ್ಸ್ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಓವರ್ ಆಲ್ ಆಗಿ ಸರಾಯಿ ಶಾಂತಮ್ಮ ಇವಾಗ ಇಂಟರ್ನೆಟ್ ಅಲ್ಲಿ, ರೀಲ್ಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಟ್ರೆಂಡ್ ಆಯ್ತು. ಸೊ ನೋಡಿದ್ರೆ ನೀವು ರೀಲ್ಸ್ ಎಲ್ಲ ಹುಕ್ ಸ್ಟೆಪ್ ಮಾಡೋದು ಇದು ಯಾರು ಫಾರ್ವರ್ಡ್ ಮಾಡ್ತಾ ಇರ್ತಾರೆ ನನಗೆ. ಆಮೇಲೆ ಇನ್ಸ್ಟಾ ಅಲ್ಲಿ ನಂಗೆ ಪ್ರೊಡಕ್ಷನ್ ಕಡೆಯಿಂದ ಹಾಕೋ ಕೇಳಿರ್ತಾರಲ್ಲ, ಸೊ ನನ್ನ ಟೀಮ್ ಕೈಲಿ ನಾನು ಹಾಕ್ಸಿರ್ತೀನಿ. ನಾನು ಅದ ಆಕ್ಟಿವ್ ಆಗಿ ನಾನು ಹೋಗಿ ನೋಡಲ್ಲ ಇನ್ಸ್ಟಾ, ಫೇಸ್ಬುಕ್. ಐ ಹ್ಯಾವ್ ಪೀಪಲ್ ದಟ್ ಡೂಯಿಂಗ್ ಇಟ್ ಮಾಡ್ತಾರೆ, ಬಟ್ ಅವಾಗ ಕಳಿಸ್ತಾ ಇರ್ತಾರೆ. ಐ ಹ್ಯಾವ್ ಸೀನ್ ದಟ್. ಅಂಡ್ ಅದು ನೀವು ಹೇಳಿದ್ ಕರೆಕ್ಟ್, ನಾವು ಇದೆಲ್ಲ ಮಾಡ್ತೀವಿ. ದೆನ್ ಯು ಆರ್ ಆಂಕ್ಷಿಯಸ್ ಟು ಸಿ ಹೌ ಇದು ವಿಜುವಲ್ಸ್ ಹೆಂಗ್ ಬಂದಿದೆ ಅಂತ. ಅಂಡ್ ಐ ಟೆಲ್ ಯು, ಇದರಲ್ಲಿ ಧನು ಮಾಸ್ಟರ್, ಧನಂಜಯ, ಮತ್ತೆ ಅವ್ರ ಟೀಮ್, ಅವ್ರ ಅಸಿಸ್ಟೆಂಟ್ ಇನ್ನೊಬ್ರು ಇದಾರೆ ಲೇಡಿ. ಐ ಮೀನ್ ಇಫ್ ಯು ಸಿ ದೆಮ್ ಡ್ಯಾನ್ಸಿಂಗ್, ಓಕೆ, ಅವ್ರು ಹೇಳ್ಕೊಡೋವಾಗ ಐ ಮೀನ್ ನಾನು ಹೋಗಿದ್ದೆ ಸಾರಾಯಿ ಶಾಂತಮ್ಮ ಶೂಟಿಂಗ್ ದಿವಸ, ಅವ್ರು ಡ್ಯಾನ್ಸ್ ಹೇಳ್ಕೊಡೋ ನೋಡಿದ್ರೆ ದೇ ಆರ್ ದ ಬೆಸ್ಟ್ ಡ್ಯಾನ್ಸರ್ಸ್ ಇನ್ ದಟ್ ಹೋಲ್ ಗ್ರೂಪ್. ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಅವ್ರ ವಿಷನ್ ಅದು. ಅಂಡ್ ನನಗೆ ಇಟ್ಸ್ ರಿಯಲಿ ಮೈಂಡ್ ಬಾಗ್ಲಿಂಗ್, ಬಿಕಾಸ್ ನನಗೆ ಐ ಆಮ್ ನಾಟ್ a dancer. Forget good or bad, I'm not a dancer. One song nalli ಇಷ್ಟೊಂದು what do you call, measures, beat, okay, bars ಇರುತ್ತೆ. ಓಕೆ, ಅವ್ರು ಒಂದೊಂದು ಬಾರ್ಗು ಫ್ರೇಮ್ ಚೇಂಜ್ ಮಾಡಬೇಕು, ಆಂಗಲ್ ಚೇಂಜ್ ಮಾಡಬೇಕು, ಸ್ಟೆಪ್ ಚೇಂಜ್ ಮಾಡಬೇಕು, ಆಮೇಲೆ ಅವ್ರು ಅರ್ಥ ಮಾಡ್ಕೋಬೇಕು ಸಾಂಗ್ನ. ಓಕೆ, ಸೊ ಈ ಸಾಂಗ್ ಅಲ್ಲಿ ಒಂದು ಮೋಟಿವ್ ಇದೆ, ಅದಕ್ಕೆ ಅವರು ಆ ಸ್ಟೆಪ್ ಸೇಮ್ ಹಂಗೇನೆ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ, ಮಾಡಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಮಾಡ್ಬಿಟ್ಟಿದ್ರೆ ಈಚ್ ಟೈಮ್ ಅದು ಬಂದಾಗ ದೆನ್ ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ. ಸೊ ನನಗೆ ಅನಿಸ್ತಾ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಪಿಕ್ಚರೈಸೇಷನ್. ಅಫ್ ಕೋರ್ಸ್ ಡಾನ್ಸಿಂಗು, ಆ ಗ್ರೂಪು, ರಾಗಿಣಿ ಅವರೆಲ್ಲ ಮಾಡಿದ್ದು, ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ.
ನಾನು ಅಲ್ಲಿ ಶೂಟಿಂಗ್ ಅಲ್ಲಿ ನೋಡಕ್ ಹೋದಾಗ ದೇ ಡಿಡ್ಂಟ್ ಟೆಲ್ ಮಿ, ದೇ ಮೇಡ್ ಮಿ ಕುಂಬಳಕಾಯಿ ಆಗಿತ್ತು ಅವಾಗ. ಕುಂಬಳಕಾಯಿ ಮುಂಚೆ ದೇ ವಾಸ್ ಪ್ರೆಸ್ ಕಾನ್ಫರೆನ್ಸ್ ಮುಂಚೆ ದೇ ಮೇಡ್ ಮಿ ಕಮ್ ದೇರ್ ಅಂಡ್ ಜಸ್ಟ್ ಸಿಂಪ್ಲಿ ಎಲ್ಲರ ಜೊತೆನು ಸ್ಟೆಪ್, ಐ ಕಾಲ್ ಇಟ್ ದ ಸ್ಟೆಪ್ ಹಾಕ್ಸಿದ್ರು. ನೀವು ಕೂಡ ಮಾಡಿದ್ರಿ, ಅದು ಗ್ಲಿಮ್ಸ್ ಅಲ್ಲಿ ಇದೆ ಅಲ್ಲ ಸರ್? ನೀವು ಗ್ಲಿಮ್ಸ್ ಇದೆ. ಇಟ್ ಲುಕ್ಸ್ ವೆರಿ ಬ್ಯಾಡ್ ಬಟ್ ಇಟ್ಸ್ ದೇರ್. No sir, we should give you some credit for your trying only. And then beats ಗೆ ತಕ್ಕಂತ ಸ್ಟೆಪ್ಸ್ ಸಾಂಗ್ ಹಿಟ್ ಆಯ್ತು. And then ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ತುಂಬಾ ಸಾಂಗ್ಸ್ ಬಂದಿರೋದು ಸೋನು ಸರ್ ಹಾಗೆ ನಿಮ್ಮ ಕಾಂಬಿನೇಷನ್ ಅಲ್ಲಿ. ಸೊ ಗಜರಾಮದಲ್ಲಿ ಸೆಕೆಂಡ್ ಸಾಂಗ್ ಬಂದು ಕನಸಲೆ ಕವಿತೆ, ಅದು 1.5 ಮಿಲಿಯನ್ ರೀಚ್ ಆಗಿದೆ ಆಲ್ರೆಡಿ. ತುಂಬಾ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಸೊ ಕನಸಲೆ ಕವಿತೆ ಸೋನು ಸರ್ ಬಗ್ಗೆ ಹೇಳೋದಾದ್ರೆ? ಅದು ಆಕ್ಚುಲಿ ಇಟ್ ವಾಸ್ ವೆರಿ, ಅವ್ರು ಸಿಗೋದು ತುಂಬಾ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಯಾಕೆಂದ್ರೆ ಅವ್ರು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ರು ಅಂಡ್ ಅವ್ರದ್ದು ವಾಯ್ಸ್ ಸ್ವಲ್ಪ ಸ್ಟ್ರೈನ್ಡ್ ಆಗಿತ್ತು ಅದೆಲ್ಲ. ಅಂಡ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಅಲ್ಲಿ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಮುಂಬೈನಲ್ಲಿ ಮಳೆ ಬರ್ತಾ ಇತ್ತು. ಅಂಡ್ ನಾನು ಮತ್ತೆ ಲಿರಿಸಿಸ್ಟ್ ಚಿನ್ಮಯ್ ಭಾವಿಕರೆ ಅವರು ವೇಟ್ ಮಾಡ್ತಿದ್ವಿ. ಹಿ ಕೇಮ್, ಬಟ್ ಇಟ್ ವಾಸ್ ಕ್ವೈಟ್, ಅವ್ರು ಬಂದಾಗ ಎವ್ರಿಥಿಂಗ್ ಇಸ್ ಮ್ಯಾಜಿಕ್. ಆಫ್ಟರ್ ದಟ್ ಅವ್ರಿರ್ಬೋದು, ಶ್ರೇಯಾ ಇರ್ಬೋದು, ಬರ್ತಾರೆ. ದೆನ್ ಯು ಫೀಲ್ ಇದೆಲ್ಲ ನೀವೇನ್ ಎಷ್ಟು ವೇಟ್ ಮಾಡಿದ್ರು, ಐ ಮೀನ್ ವಾಟ್ ಎವರ್ ಯು ವೆಂಟ್ ಥ್ರೂ ಇಸ್ ಆಲ್ 45 minutes ಅಲ್ಲಿ ಮುಗ್ದೋಗುತ್ತೆ, 45 ನಿಮಿಷದಲ್ಲಿ ಮುಗ್ದೋಗ್ತದೆ. ಸರ್ ಚಿನ್ಮಯ್ ಭಾವಿಕೇರ್ ಅವರೇ 2 ಸಾಂಗ್ಸ್ ಬರ್ದಿರೋದು. ಸೊ ಅವ್ರು ಬರ್ದಿರೋ 2 ಸಾಂಗ್ ಸೂಪರ್ ಹಿಟ್ ಆಗೋಗಿದೆ ಆಲ್ರೆಡಿ. ಇನ್ನು ನೆಕ್ಸ್ಟ್ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಇದು ನಮ್ದು ಟೈಟಲ್ ಟ್ರ್ಯಾಕ್ ಗಜರಾಮ, ಹೇಮಂತ್ ಸರ್ ಹಾಡಿರೋದು, ಭಜರಿ ಚೇತನ್ ಸರ್ ಬರ್ದಿರೋದು. ಸೊ ಈ ಸಾಂಗ್ ಕೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ಟೋರಿ ಏನಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರುತ್ತೆ, ಅವ್ರ ವಾಯ್ಸ್ ಕರೆಕ್ಟ್ ಆಗಿ ಸಿಂಕ್ ಆಗುತ್ತೆ. ಸೊ ಹೇಮಂತ್ ಸರ್ ಕೂಡ ನಿಮ್ಗೆ ನಿಮ್ಮ ಎಷ್ಟೇ ಸಾಂಗ್ ಹಾಡಿರೋದು ಸರ್? ಇದು ನಿಮ್ ಜೊತೆ ಕೆಲಸ ನಮ್ಗೆ ತುಂಬಾ ಸಾಂಗ್ಸ್ ಹಾಡಿದ್ದಾರೆ. ಅಫ್ ಕೋರ್ಸ್ ದ ಮೋಸ್ಟ್ ಫೇಮಸ್ ಒನ್ ಇಸ್ ದಿ ಸುವಿ ಸುವಾಲಿ ಅವರು ಅದ್ ಹಾಡಿರೋದು. ಬಟ್ ಸುಮಾರು ಹಾಡುಗಳು ಹಾಡಿದ್ದಾರೆ. ಅಂಡ್ ಐ ಆಮ್ ಹೋಪಿಂಗ್ ಈ ಸಾಂಗ್, ಇದು ಗಜರಾಮ ಫಿಲ್ಮ್ ರಿಲೀಸ್ ಆದ್ಮೇಲೆ ಇಟ್ ವಿಲ್ pick up with people ಅಂತ. ನೈಸ್ ಸರ್. ನೀವು ಜಸ್ಟ್ ಸೋನು ಸರ್ ಬಗ್ಗೆ ಟ್ರಾವೆಲಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಬಟ್ ನೀವಿರೋದೇ ಕ್ಯಾಲಿಫೋರ್ನಿಯಾನಲ್ಲಿ, ಅಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗಲ್ವಾ ಸರ್? ಇಲ್ಲ, ನಂದು ಆಕ್ಚುಲಿ ಡೇ 1 ಇಂದ ಅಮೆರಿಕಾ ಟೈಮ್ ಇಂದ ಆಲ್ ಮೈ ಫಿಲ್ಮ್ಸ್ ಇನ್ಕ್ಲೂಡಿಂಗ್ ಮುಂಗಾರು ಮಳೆ ಇರ್ಬೋದು, ಚೆಲುವಿನ ಚಿತ್ತಾರ, ಮಿಲನ, ಅಮೃತಧಾರೆ, ಎನಿ ಫಿಲ್ಮ್ ಯು ಟೇಕ್, ಎನಿ ಆರ್ ರೀಸೆಂಟ್ ಫಿಲ್ಮ್ ಗಜರಾಮ ಇರ್ಬೋದು, ಇದೆಲ್ಲ ಮೋಸ್ಟ್ ಆಫ್ ಮೈ ಕಂಪೋಸಿಂಗ್ ಮತ್ತೆ ಸಾಂಗು ನಾನು ಕಳಿಸೋದು ಅರೇಂಜ್ಮೆಂಟ್ಸ್ಗೆ, ಇದೆಲ್ಲ ಮಾಡೋಕ್ಕೆಲ್ಲ ಅಮೆರಿಕಾ ಅಂತಾನೆ ಮಾಡೋದು. ಬಿಕಾಸ್ ನಾನು ಇರೋದಲ್ಲಿ, ಐ ಹ್ಯಾವ್ ಮೂವ್ಡ್ ದೇರ್, ಐ ಹ್ಯಾವ್ ಸೆಟಲ್ಡ್ ದೇರ್. ಬಟ್ ಐ ಹ್ಯಾವ್ ಇದು ಕನ್ನಡ ಮತ್ತೆ ನಮ್ಮ ಇಂಡಸ್ಟ್ರಿನ ಬಿಟ್ಟಿಲ್ಲ ಆಫ್ ಕೋರ್ಸ್. ಆಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ಸೊ ಇಲ್ಲಿ ರೆಕಾರ್ಡಿಂಗ್ ಇರುವಾಗ ಬರ್ತಾ ಇರ್ತೀನಿ. ರೆಕಾರ್ಡಿಂಗ್ ಇರ್ಬೋದು ಅಥವಾ ಫಿಲ್ಮ್ ರಿಲೀಸ್, ಪ್ರೆಸ್ ಪ್ರೆಸ್ ಮೀಟ್, ಅದು ಇದು ಆಗ್ತಾ, ಪ್ರಮೋಷನ್ಸ್ ಅದು ಇದು ಆಗ್ತಿರುತ್ತಲ್ಲ, ಇಂಟರ್ವ್ಯೂಸ್, ಈ ತರ ಇದಕ್ಕೆಲ್ಲ ಬರ್ತೀನಿ. ಬಟ್ ಅದರ್ವೈಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ 1 ಇಟ್ ಇಸ್ ಕಂಟಿನ್ಯೂಯಿಂಗ್ ನಾವು ಹಿಂಗೇನೆ. ಇಂಡೇಟ್ ಸರ್, ಸಚ್ ಅ ಗ್ರೇಟ್ ಥಿಂಗ್. ಯಾಕಂದ್ರೆ ಇವಾಗ ನನ್ನ ಫ್ರೆಂಡ್ಸ್ MS ಮಾಡೋದಕ್ಕೆ US ಹೋಗಿರೋರು, ಇವಾಗಿನ ಕನ್ನಡದ ಯಾವ್ದಾದ್ರು ಒಂದು ಮೂವಿನೋ ಸಾಂಗೋ ಹೇಳಿದ್ರೆ ಇಲ್ಲ ನೋಡಿಲ್ಲ, ಇಲ್ಲ ಕೇಳಿಲ್ಲ ಅಂತ. ಬಟ್ ನೀವು ಅಲ್ಲೂ ಇದ್ದು ಇಲ್ಲಿ ಬಂದು ಸಾಂಗ್ಸ್ ಮಾಡಿ ಅಲ್ಲಿಂದ ಕಳಿಸಿ ಇಲ್ಲಿ ಸೂಪರ್ ಹಿಟ್ಸ್ ಕೊಟ್ಟು, ಗ್ರೇಟ್ ಜಾಬ್. ಈಗ ಸರ್ ನೀವು ನಮ್ಮ ಹೊಸ ಚಿತ್ರದ ಹಾಡುಗಳನ್ನ ಕೇಳ್ತಾ ಇರ್ತೀರಾ US ಅಲ್ಲಿ? ಇಲ್ಲ, ಕೇಳಲ್ಲ. ನಾನು ಕೇಳಲ್ಲ, ಬಿಕಾಸ್ ಅದು ವೆರಿ ಮಚ್ ಡಿಟ್ಯಾಚ್. ನಾನಿವಾಗ ಏನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನೋ, ನಾನೇನ್ ಸಾಂಗ್ಸ್ ಮಾಡ್ತಿದ್ದೀನೋ, ಬಟ್ ನಾನು ಕೇಳೋ ಮ್ಯೂಸಿಕ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದೇರ್ ಟು ವೆರಿ ವೆರಿ ಡಿಫ್ರೆಂಟ್ ಥಿಂಗ್ಸ್. ನಾನು ಐಮ್ ಸ್ಟಿಲ್, ಇವಾಗ ಇಂಡಿಯನ್ ಮ್ಯೂಸಿಕ್ ಅಂದ್ರೆ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ನಾನು ಹಳೆ ಟೈಮ್ ಝೋನ್ ಸಿಕ್ಕಾಕೊಂಡಿದ್ದೀನಿ. ಮೀನಿಂಗ್ ಮೈ ಕಾಲೇಜ್ ಡೇ. ಓಕೆ, ನಾ ಕಾಲೇಜ್ ಬಿಟ್ಟು ಹೋದ್ನಲ್ಲ 1976 ಅಲ್ಲಿ, ಆವಾಗ ದಟ್ ಟೈಮ್ ಝೋನ್ ಸ್ಟಾಪ್ಡ್. That's frozen. I'm frozen in that time zone. ಆಮೇಲೆ ಬೇರೆ ಥರದ ಮ್ಯೂಸಿಕ್ ಕೇಳ್ತಾ ಇರ್ತೀನಿ ನಾನು ಹೋದಾಗ. Wherever I am, listen a lot to Latin music. I don't understand the word, but ಪರವಾಗಿಲ್ಲ, music. Music needs no language. So ನಾನು ಕೇಳೋ ಮ್ಯೂಸಿಕ್ ಇಟ್ಸ್ totally different. Very nice. ಹಾಗೆ ನೀವು ಓದಿದ್ದು ಇಂಜಿನಿಯರಿಂಗ್. ಸೊ ನಂದು ಇಂಜಿನಿಯರಿಂಗ್. ಎಲ್ಲಿ? ನಂದು ಡಾಕ್ಟರ್ ಅಂಬೇಡ್ಕರ್ ನಾಗರಬಾವಿ
Okay, okay. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. Oh, nice. ನಿಮ್ದು ಯಾವ ಬ್ರಾಂಚ್ ಸರ್? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ವೆರಿ ನೈಸ್. ಕರೆಕ್ಟ್. ಸೊ ಇಂಜಿನಿಯರಿಂಗ್ ಮಾಡಿ ಮ್ಯೂಸಿಕ್ ಯಾವಾಗ ಚಿಕ್ಕ ವಯಸ್ಸಲ್ಲಿ ನೀವು ಡ್ರಮ್ಸ್ ಎಲ್ಲ ಬಾರಿಸ್ತಿದ್ರಿ ಹೌದು ಅಂತ ಹೌದು, ಕರೆಕ್ಟ್ ಕೇಳಿದ್ದೆ. ಕರೆಕ್ಟ್. ನಾನು ಐ ವಾಸ್ ಅ ಡ್ರಮ್ಮರ್. Of Yeah. course, I have not kept in touch, so I have not forgotten drumming, but I cannot do now because it's a skill where you have to be in touch. It's like like somebody who's a sprinter, who's a runner. Unless you're doing it regularly, you're not. But ಮಾಡಕ್ಕಾಗಲ್ಲ. ಇದು ಕಾಲೇಜಲ್ಲಿ ನಾನು ಐ ಸ್ಟಾರ್ಟೆಡ್ ಅ ಗ್ರೂಪ್ ಕಾಲ್ಡ್ ಸಾನಿಕ್ಸ್. ನಾನು ಮತ್ತೆ ಇನ್ 4 ಜನ ಗಿಟಾರಿಸ್ಟು, ಸಿಂಗರು. ಸೊ ಅದನ್ನ ಶುರು ಮಾಡಿ ನಾವು ಅಲ್ಲಿ ಇಲ್ಲಿ ಕಾಲೇಜಸ್ ಅಲ್ಲಿ ಮತ್ತೆ ಅವಾಗೆಲ್ಲ ಇದು ಬೀಚ್ ಶೋಸ್ ಅಂತ ಇರ್ತಿತ್ತು. ಇನ್ ಬೀಚ್ ಶೋಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ. ಜಾಮ್ ಸೆಷನ್ಸ್ ಅಂತ ಇರ್ತಿತ್ತು ಸಂಡೇ ಆಫ್ಟರ್ನೂನ್ಸ್. ಅಲ್ಲಿ ವಿ ವುಡ್ ಪ್ಲೇ ಆಲ್ ದಟ್. ಅದು ಕಾಲೇಜ್ ಟೈಮ್. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಕಾಲೇಜ್ ಮೆಮರೀಸ್ ಹೋದ್ರಿ ನೀವು. ಅಂಡ್ ದೆನ್ US ಹೋದ್ಮೇಲೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ಬೇರೆ ಏನಾದ್ರು ಮಾಡ್ತೀರಾ ಸರ್ ಅಲ್ಲಿ? ಯು ಹ್ಯಾವ್ ಅ ಸೆಪರೇಟ್ ವರ್ಕ್, ಬೇರೆ ಏನಾದ್ರು? ನಾನು ಲೈಕ್ ಯು ಸೆಡ್ ಐ ಆಮ್ ಅನ್ ಇಂಜಿನಿಯರ್. ಇವಾಗ ಐ ಹ್ಯಾವ್ ರಿಟೈರ್ಡ್ ಫ್ರಮ್ ಟೆಕ್ನಾಲಜಿ ಜಸ್ಟ್ a year and a half ago actually. Okay. 2 years ಆಗುತ್ತೆ ಈ ಏಪ್ರಿಲ್ಗೆ. ಓಕೆ. ಅಂಡ್ ನಾನು ಐ ವಾಸ್ ಇನ್ ಅಲ್ಲಿ ಹೋದ್ಮೇಲೆ ಐ ವಾಸ್ ಇನ್ ದಿಸ್ ಕಾರ್ಪೊರೇಟ್ I'm a software engineer. So and before that I was a hardware engineer. Okay. So industrially I was there for a long time, almost 30 years. That was my bread and butter. Family setup ಮಾಡೋದು ಅದು ಇದು ಎಲ್ಲ. But ಅದು ಏನಿದ್ರು whatever I was doing ಅದು ಪರವಾಗಿಲ್ಲ. ನಾನು music every day I would do music. I'd be involved in music. ಸೊ ಕಂಪೋಸಿಂಗ್ ನಾನು ಶುರು ಮಾಡಿದ್ದು early 90s ಅಲ್ಲಿ ಅಲ್ಲಿರುವಾಗ. ಸೊ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ಕೊಂಡೇನೆ ಯು ಆರ್ ಡೂಯಿಂಗ್ ಶೋಸ್ ಕೂಡ? Yes. Correct. I would always have time for allocating for music. ವೆರಿ ನೈಸ್. ಯಾಕಂದ್ರೆ ನಮ್ಗೆ ಏನು ಹೇಳಕ್ ಆಗಿಲ್ಲ ಅನ್ನೋದನ್ನ ಮ್ಯೂಸಿಕ್ ಇಂದ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲ ಮನ್ಸಿಗೆ ಬೇಜಾರಾಗಿದೆ ಅಂದ್ರೆ 2 ಸಾಂಗ್ಸ್ ಕೇಳಿದ್ರೆ ಮೂಡ್ ಚಿಲ್ ಆಗುತ್ತೆ ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಮ್ಯೂಸಿಕ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಆರ್ ಡೇ ಟು ಡೇ ಲೈಫ್. ಸೊ ನೀವು ಮ್ಯೂಸಿಕ್ ಗೆ ಎಂಟರ್ ಆಗಿ ನೀವು ಸಾಂಗ್ಸ್ ಗಳನ್ನ ಮಾಡ್ಬೇಕಾದ್ರೆ ಯು ಹ್ಯಾಡ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ಸೈಡ್ ಯು, ರೈಟ್? ನಿಮ್ಗೆ ತೃಪ್ತಿ ಅನ್ಸ್ತಾ I picked the right thing ಅಂತ? Yeah, the music. There's nothing like picking the right thing. It was in me. Childhood in that. So ಅದು ನಾನು ಏನ್ ಮಾಡಿದ್ರು ನಾ ಮ್ಯೂಸಿಕ್ ಮಾಡ್ಲೇಬೇಕು ಅಂತ. ಆಕ್ಚುಲಿ ನಾ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ನಾನು ಡ್ರಮ್ಮರ್ ಆಗಿದ್ನಲ್ಲ. 1 year I got little too involved in drumming. And I lost 1 semester actually. Okay. And ಆ time ಅಲ್ಲಿ 1 semester ಹೋಯ್ತು ಅಂದ್ರೆ 1 year. Because you cannot repeat subjects. ಆ ತರ ಎಲ್ಲ. ಸೊ ಮೈ ಪೇರೆಂಟ್ಸ್ ಆರ್ ವೆರಿ ಅಪ್ಸೆಟ್ ಮಾಡಿದಾಗ. ಓಕೆ, ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ಅಂತ ಹೇಳಿ ಆಮೇಲೆ ಡ್ರಮ್ ಸೆಟ್ ತಗೊಂಡ್ಬಿಟ್ರು. ಅದೇ ದಟ್ ವಾಸ್ ದ ಎಂಡ್ ಆಫ್ ಇಟ್. ಸೋ ಸ್ಯಾಡ್. ಆಮೇಲೆ ಸೆಮಿಸ್ಟರ್ ಆದ್ಮೇಲೆ ವಾಪಸ್ ಕೊಟ್ರಾ ಏನ್ ಕತೆ? ನೋ ಅದು ಮುಗೀತು, ಅದ್ರ ಕತೆ ಮುಗೀತು. ದೆನ್ ಆಫ್ಟರ್ ದಟ್ ಆಫ್ ಕೋರ್ಸ್ ಐ ಕಾನ್ಸಂಟ್ರೇಟೆಡ್ ಆನ್ ಮೈ ಸ್ಟಡೀಸ್. ಮುಗಿಸ್ಕೊಂಡು ಅಲ್ಲಿ ಹೋದೆ. ಅಂಡ್ ದೆನ್ ಅದು ಇದು ಟ್ರೈ ಮಾಡಿದೆ. ದೆನ್ ಐ ರಿಯಲೈಸ್ ದಟ್ ಮೈ ರಿಯಲ್ ಪ್ಯಾಷನ್ ವಾಸ್ ಕಂಪೋಸಿಂಗ್. So I started composing. ಸೊ ಇವಾಗ ನೀವು ನಿಮ್ ಕಾಲೇಜ್ ಡೇಸ್ ಅಲ್ಲಿ ಫೇವ್ರೆಟ್ ಹೀರೋಯಿನ್ ಅಂತ ಇರ್ತಾರೆ. ಸೊ ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ನಿಮ್ಗೆ ನಿಮ್ಮ ಫೇವ್ರೆಟ್ ಹೀರೋ ಇಲ್ವಾ, ಹೀರೋಯಿನ್ ಜೊತೆ ಮ್ಯೂಸಿಕ್ ಮಾಡೋ ಅವಕಾಶ ಸಿಗ್ತಾ? Whoever is a good performer is my favorite hero or heroine. Why I'm asking this ಅಂತಂದ್ರೆ ನೀವು ವಿಷ್ಣು ಸರ್ಗೆ ಮ್ಯೂಸಿಕ್ ಮಾಡ್ತೀರಿ. ಈ ಬಂಧನ, ಮಾತಾಡ್ ಮಲ್ಲಿಗೆ ಸಿನಿಮಾಗಳಿಗೆ. ಸೊ ಅದೆರಡು ಕೂಡ ವಿಷ್ಣು ಸರ್ದು ಆಫ್ಟರ್ ಡೇಸ್ ಅಂತಂದ್ರೆ ಇವಾಗ ಸ್ವಲ್ಪ ಅವ್ರನ್ನ ಬೇರೆ ಜಾನ್ರಾನಲ್ಲಿ ತೋರ್ಸಿದಂತ ಮೂವಿಗಳು. ಇವಾಗ ಒಂದು ಈ ಬಂಧನದಲ್ಲಿ ಅವರು ಫುಲ್ ಟಿಪಿಕಲ್ ಫಾದರ್ ರೋಲ್ ಪ್ಲೇ ಮಾಡ್ತಾರೆ, ಮಕ್ಳು ಇಚ್ಛೆ ಹಾಕ್ತಾರೆ. ಸೊ ಈ ತರ ಇದೆ. ಆದ್ರೆ ಮಾತಾಡ್ ಮಲ್ಲಿಗೆಯಲ್ಲಿ ಅವರು ಪ್ರೊಟೆಸ್ಟರ್ ಆಗಿ ಕಾಣ್ತಾರೆ. ಸೊ ಎರಡೂ ಫಿಲ್ಮ್ಸ್ ಅಲ್ಲಿ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್. ಸೊ ವಿಷ್ಣು ಸರ್ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ನಾನು ಅದು ಆಕ್ಚುಲಿ ಮಾಡೋದು ಸ್ಟೋರಿಗೆ ಡಿಪೆಂಡ್ಸ್ ಆನ್ ಡೈರೆಕ್ಟರ್. ಸ್ಟೋರಿ ಅದೇನಿರುತ್ತೆ. ಫಾರ್ಚುನೇಟ್ಲಿ ನಾನು ವಿಷ್ಣು ಸರ್ ಜೊತೆ 2 ಮೂವಿನಲ್ಲಿ ಕೆಲಸ ಮಾಡಿದ್ದೀನಿ. ವೆರಿ ಸಿಂಪಲ್ ಇನ್ ಪರ್ಸನ್. ಅದಕ್ಕಿಂತ ಮುಂಚೆ ಅವ್ರನ್ನ ಮೀಟ್ ಮಾಡಿದ್ದೆ ಮುಂಚೆನೂ ಒಂದ್ಸಲಿ. ಇದು ಪ್ರೀತಿ ಪ್ರೇಮ ಪ್ರಣಯನಲ್ಲಿ ಅದರದ್ದು ಯಾವ್ದೋ ಪ್ರೆಸ್ ಕಾನ್ಫರೆನ್ಸ್ ಆದಾಗ ಅದರಲ್ಲಿ ಭಾರತಿ ಮ್ಯಾಮ್ ಇದ್ರಲ್ಲ. ಸೊ ಹಿ ಹ್ಯಾಡ್ ಕಮ್ ಫಾರ್ ದಟ್ ಒನ್. ಐ ಹ್ಯಾಡ್ ಮೆಟ್ ಹಿಮ್. ಹಿ ವಾಸ್ ಆಕ್ಚುಲಿ ನ್ಯಾಷನಲ್ ಕಾಲೇಜಲ್ಲಿ ಅವ್ರು ನನ್ನ ಬ್ಯಾಚ್ಮೇಟ್. ಹೌದು, ನನ್ನ ಬ್ಯಾಚ್ಮೇಟ್ ಆಗಿದ್ರು ನ್ಯಾಷನಲ್ ಇನ್ PUC. ನನ್ನ ಬ್ಯಾಚ್ಮೇಟ್, ಬಟ್ ಅವರು ಬೇರೆ ಸೆಕ್ಷನ್ ಅಲ್ಲಿ ಇದ್ರು. ಅಂಡ್ ಐ ಬಿಲೀವ್ ಹಿಸ್ ನೇಮ್ ವಾಸ್ ಸಂಪತ್ ಕುಮಾರ್ ಆವಾಗ. ಅಂಡ್ ಬಟ್ ಐ ಹ್ಯಾಡ್ ನಾಟ್ ಮೆಟ್ ಹಿಮ್. ಅವ್ರು ನಾನು ಮೀಟ್ ಆಗಿರ್ಲಿಲ್ಲ.
But when I met him, I realized he's such a big figure, but he's such a simple, down to earth person. ಈ ಬಂದ ಶೂಟಿಂಗ್ ಆಗ್ತಿದ್ದಾಗ ಮೈಸೂರಲ್ಲಿ ಅವಾಗ ಮುನ್ನಿ ಮೇಡಮ್ ನಂಗೆ ಅಲ್ಲಿ ವಿಜಯಲಕ್ಷ್ಮಿ ಸಿಂಗ್ ನಂಗೆ ಅಲ್ಲಿ ಇನ್ವೈಟ್ ಮಾಡಿದ್ರು, ನನ್ಗೆ ಜಯಂತ್ಗೆ. ನಾವಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ನಮ್ ಮೀಟ್ ಮಾಡಿ ವಿ ಸ್ಪೆಂಡ್ ಹೋಲ್ ಡೇ ವಿತ್ ಹಿಮ್. ಒಂದು ಶೂಟಿಂಗ್ ಆಗ್ತಾ ಇತ್ತು, ಅವ್ರು ಬ್ರೇಕ್ಸ್ ತಗೊಂಡು ನಮ್ ಜೊತೆ ಬಂದು ಮಾತಾಡ್ತಿದ್ರು. ವೆರಿ ವೆರಿ ನೈಸ್. ವೆರಿ ನೈಸ್ ಸರ್. ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ವಿಷ್ಣು ಸರ್ ಬಗ್ಗೆ. ಎಷ್ಟೊಂದ್ ಜನ ಗೊತ್ತಿಲ್ಲ ನೋಡಿ ವಿಷ್ಣು ಸರ್ ನಿಮ್ ಬ್ಯಾಚ್ ಮೇಟ್ ಅಂತ. ಸೊ ಥ್ಯಾಂಕ್ ಯು ಫಾರ್ ರಿವೀಲಿಂಗ್ ದಟ್. ನಂಗೆ ಗೊತ್ತಿಲ್ಲ, ದೆನ್ ಐ ಕೇಮ್ ಟು ನೋ. ವೆರಿ ನೈಸ್. ಎಲ್ಲಿಂದ ಸಚ್ ಅ ಸ್ಮಾಲ್ ವರ್ಲ್ಡ್. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್, ಈಗ ನಮ್ಮ ಯಂಗ್ ಜನರೇಷನ್ ಅಲ್ಲಿ ಇವಾಗ ಬಂದ್ರೆ ಸಂಜಿತ್ ಹೆಗ್ಡೆ ಅವರು, ಕನ್ನಡದಲ್ಲಿ ಸ್ವಲ್ಪ ಸಿಂಗರ್ಸ್ ಈಗ ಐಶ್ವರ್ಯ ರಂಗರಾಜನ್ ಇವ್ರದೆಲ್ಲ ಸಾಂಗ್ಸ್ ಕೇಳಿದಿರಾ ಸರ್ ರೀಸೆಂಟ್ ಆಗಿ? No, I have not heard any. No, I should make it a point. I should go and listen. You should sir. ಯಾಕಂದ್ರೆ ತುಂಬಾ ಒಳ್ಳೆ ಟ್ಯಾಲೆಂಟ್ಸ್ ಬರ್ತಾ ಇದಾರೆ. ಈಗ ಫಸ್ಟ್ ಎಲ್ಲ ಸೋನು ಸರ್ ಹಾಡ್ಬೇಕು ಅಂತಾನೆ ಇರೋದು, ಎಲ್ಲಾ ಮೂವೀಸ್ ಅಲ್ಲೂ ಸೋನು ಸರ್ದ ಒಂದು ಸಾಂಗ್ ಬೇಕೇ ಬೇಕು ಅಂತ. ಈಗ ಸಂಜಿತ್ ಹೆಗ್ಡೆ, ಬೇರೆ ಬೇರೆ ಯಂಗ್ ಆರ್ಟಿಸ್ಟ್ ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಶುರುವಾಗಿದ್ದಾರೆ. ಅದಕ್ಕೆ ಐ ಆಸ್ಕ್ಡ್ ಯು, ಎನಿವೆ ನಿಮ್ಮ ಪರ್ಸನಲ್ ಫೇವರೇಟ್ ಸಿಂಗರ್ ಅಂತ ಸರ್? ಎಲ್ಲರೂ ಅಂತ ನಿಮ್ಗೆ ಗೊತ್ತು ನನ್ನ ಆನ್ಸರ್ ಬರಲ್ಲ ಅದಕ್ಕೆ. ಇಂಡಿಡ್ ಪರ್ಫಾರ್ಮರ್ ಯಾರು ಚೆನ್ನಾಗಿ whoever fits that situation. ಆ ಸಿಚುವೇಶನ್ಗೆ, ಫಾರ್ ಎಕ್ಸಾಂಪಲ್ ಸುಬಿ ಸುವಾಲಿ, ಹೇಮಂತ್ ಅವರು, ಫಾರ್ ಮಿ ಹೀಸ್ ಮೈ ಫೇವರೇಟ್ ಸಿಂಗರ್ ಇನ್ ದಟ್ ಸಾಂಗ್. ಯಾಕಂದ್ರೆ ಐ ಡೋಂಟ್ ಥಿಂಕ್ ಇನ್ ಯಾರಿಗೂ ಆ ತರ ಹಾಡಕ್ ಆಗ್ತಿರ್ಲಿಲ್ಲ. ಓಕೆ, ಲೆಟ್ ಮೀ ಪುಟ್ ಇಟ್ ಇನ್ ದಿಸ್ ವೇ. ಈಗ ನೀವು ಒಂದ್ ಸಾಂಗ್ ಮಾಡಿದ್ರಿ, ತುಂಬಾ ನಿಮ್ಗೆ ಪ್ರಶಂಸೆ ಸಿಕ್ಕಿದ್ದು ಅಂತಂದ್ರೆ ಆ ಸಾಂಗ್ ಯಾವ್ದು? ಈ ಸಾಂಗ್ ಅಲ್ಟಿಮೇಟ್, ನಿಮ್ಮ ಇಷ್ಟು ಸಾಂಗ್ಸ್ ಅಲ್ಲಿ ನನ್ಗೆ ಇದೇ ಬೆಸ್ಟ್ ಸಾಂಗ್ ಅಂತ ಜನ ಹೇಳಿದ್ದು ನಿಮಗೆ, ಇಲ್ಲ ನಿಮಗ್ ಗೊತ್ತಿರೋರು ಈ ತರ? ಡಿಪೆಂಡ್ಸ್ ಆನ್ ದ ಆಡಿಯನ್ಸ್. ಇವಾಗ ಕ್ಲಾಸಿ ಆಡಿಯನ್ಸ್ ಅಂದ್ರೆ ಎಲ್ಲಾರು ನನಗೆ ಇದು ಯಾವ ಮೋಹನ ಮುರಳಿ ಅಂತ ಹೇಳ್ತಾರೆ, ಬಟ್ ಅದನ್ನ ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಸಾಂಗ್. ಆಬ್ವಿಯಸ್ಲಿ ಅದು ಭಾವಗೀತೆ ತರ ಆಯ್ತು, ಆ ಸ್ಟೈಲ್ ಆಯ್ತದು. ಸೊ ಅದನ್ನ ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಕ್ಯಾನ್ ಗೋ ಅಂಡ್ ಪರ್ಫಾರ್ಮ್ ಇನ್ ಸಮ್ ಕಾನ್ಸರ್ಟ್ ಆರ್ ಸಮಥಿಂಗ್. ಅದ್ ಮಾಡೋಕ್ಕಲ್ಲ, ಅನ್ಲೆಸ್ ಇಟ್ ಅದು ಯಾವ್ದಾದ್ರು ಬುಟಿಕ್ ಕಾನ್ಸರ್ಟ್ ತರ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ದವ್ರು ಆಗೋಲ್ಲ ಅದು. ಅಂಡ್ ಇಟ್ಸ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಬೇರೆ ಬೇರೆ ಜನ ಬಂದು ದೇ ಹ್ಯಾವ್ ಟೋಲ್ಡ್ ಮಿ ಡಿಫ್ರೆಂಟ್ ಥಿಂಗ್ಸ್. 100 ಜನ ಹೇಳ್ತಾರೆ, ಅಫ್ಕೋರ್ಸ್ ಆಬ್ವಿಯಸ್. ಮುಂಗಾರು ಮಳೆ, ಅವರು ಅನಿಸುತ್ತಿದೆ ಅಂತ ಯಾರು ಸಿಂಗಲ್ ಆಗಿ ಹೇಳಲ್ಲ, ಬಟ್ ಮುಂಗಾರು ಮಳೆ ಅಂತ ಹೇಳ್ತಾರೆ, ಅಂಡ್ ವಿಲನ ಅಂತ ಹೇಳ್ತಾರೆ. ಸೊ ಕ್ಲಾಸಿ ಆಡಿಯನ್ಸ್ ಅಂದ್ರೆ ಅವ್ರಿಗೆ ಯಾವ ಮೋಹನ ಮುರಳಿ ಸಾಂಗ್ ಇಷ್ಟ ಆಗುತ್ತೆ ಅಂತ. ಇನ್ನು ಬೇರೆ ತುಂಬಾ ಇವಾಗ ಕ್ಲಾಸಿ ಆಡಿಯನ್ಸ್ ಸಿಗೋದು, ಮಾಸಿ ಆಡಿಯನ್ಸ್ಗೆ ಚಂಗ್ ಬಡ ಸುವಿ ಸುವಾಲಿ ಇರ್ಬೋದು. ಅಂಡ್ ದೇರ್ ಆರ್ ಸಮ್ ಸಾಂಗ್ ನನ್ಗೆ ಗೊತ್ತಿರ್ಲಿಲ್ಲ ದಟ್ ಆರ್ ಪೀಪಲ್ ಎಂಜಾಯ್. ಒಂದು ನನ್ನ ಸ್ಟೈಲು ಬೇರೆನೆ ಅದು. ಆಮೇಲೆ ಲೆಟ್ಸ್ ಡ್ಯಾನ್ಸ್ ಜೊತೆ ಈ ತರ ಎಲ್ಲ. ಉಲ್ಲಾಸದ ಹೂಮಳೆ ಇಸ್ ವೆರಿ ಪಾಪ್ಯುಲರ್ ಆಕ್ಚುಲಿ. ನಂಗೆ ಐ ಹ್ಯಾವ್ ಗಾಟ್ ಗುಡ್ ರಿಯಾಕ್ಷನ್ ಆನ್ ದಟ್ ಒನ್. ಮೊಗ್ಗಿನ ಉನಿಸು ಸಾಂಗ್ ಕೂಡ ಒಂದು ಟೈಮ್ ಅಲ್ಲಿ, ಐ ಲವ್ ಯು, ಇವಾಗ್ಲೂ ಯಶ್ ಅವ್ರದ್ದು ರಾಧಿಕಾ ಅವ್ರದ್ದು ಎಡಿಟ್ಸ್ ಯಾವ್ದು ಬರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ, ಅದೇ ಸಾಂಗ್ ಓಡುತ್ತೆ. ಸರ್, ಇವಾಗ ಒಂದು ಸೆಟ್ ಆಫ್ ಟೈಮ್ ಅಲ್ಲಿ ನೀವು ಒಂದ್ ವರ್ಷಕ್ಕೆ 4-5 ಮೂವಿ 6-7 ಮೂವಿ ರಿಲೀಸ್ ಪೀಕ್ ಅಲ್ಲಿ. ಸೊ ನಿಮ್ಗೆ ತುಂಬಾ ಪ್ರೆಷರ್ ಆಗ್ತಿರ್ಲಿಲ್ವಾ ಇವಾಗ? I definitely felt that 2-3 years ಅಲ್ಲಿ it was a little because ನನಗೇನಂದ್ರೆ I like to spend my personal time on each movie. ಮತ್ತೆ ಪ್ರತಿ ಸಾಂಗ್ ಅಲ್ಲೂ I'm personally involved a lot, to a great extent. ಅದು ಹೆಂಗೆ ಸೌಂಡಿಂಗ್ ಬರುತ್ತೆ, ಅರೇಂಜ್ಮೆಂಟ್ಸ್ ಹೆಂಗ್ ಬರುತ್ತೆ ಅದೆಲ್ಲ. ಆದ್ರೂ ನಾನು ಐ ವಾಸ್ ಲಕ್ಕಿ, ಐ ವಾಸ್ ಏಬಲ್ ಟು ಮೇಂಟೈನ್ ಕ್ವಾಲಿಟಿ. ಬಟ್ ಆ ಕನ್ಸರ್ನ್ ಯಾವಾಗ್ಲೂ ಇರುತ್ತೆ. ಅಂಡ್ ದಟ್ ಈಸ್ ಸಮಥಿಂಗ್, ಅದು ಸಸ್ಟೈನ್ಡ್ ಆಗಿ ಫಾರ್ ಲಾಂಗ್ ಟೈಮ್ ಮಾಡೋದು ಕಷ್ಟ. ಅದು ಐ ಡೋಂಟ್ ನೋ ಹೌ ಸಮ್ ಪೀಪಲ್ ಹ್ಯಾವ್ ಡನ್ ಇಟ್. ಮಾಡ್ತಾರೆ, I admire them for that, but I don't want to do that. I mean, ಏನಂದ್ರೆ for all us creators and artists, ಒಂದು peak time ಇದ್ದೇ ಇರುತ್ತೆ. I mean, and then after that ಸ್ವಲ್ಪ ಹಿಂಗ್ ಹೋಗುತ್ತೆ, ವಾಪಸ್ ಬರ್ಬೋದು, ಹಿಂಗ್ ಹೋಗುತ್ತೆ. That's just the way it is. ಇವಾಗ ವರ್ಷಕ್ಕೆ 7 ಮೂವೀಸ್ ಇಂದ ವರ್ಷಕ್ಕೆ 2 ಮೂವಿ. ಒಂದ್ಮೇಲೆ ಕೋವಿಡ್ ಟೈಮ್ ನಲ್ಲಿ ನೀವು ಯಾವ್ದು ಮಾಡ್ಲಿಲ್ಲ, ಬೇರೆ ಪ್ರಾಜೆಕ್ಟ್ಸ್ ಎಲ್ಲ. ಅದಾದ ನಂತರ ಮತ್ತೆ ಇವಾಗ ಮ್ಯೂಸಿಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ. ಸೊ ದಿನಕ್ಕೆ ಎಷ್ಟು ಹೊತ್ತು ನೀವು ಸ್ಟುಡಿಯೋದಲ್ಲಿ ಸ್ಪೆಂಡ್ ಮಾಡ್ತೀರಿ? ಆಕ್ಚುಲಿ ನಾನು 2 ಮೂವೀಸ್ ನಾನು ಯಾವಾಗ್ಲೂ ಮಾಡ್ತಾನೆ ಇದ್ದೀನಿ. ಬಟ್ ಇವಾಗ ಇಂಡಿಯನ್ ನಮ್ ಇಂಡಸ್ಟ್ರಿಲಿ ಏನಾಗ್ತಂದ್ರೆ ಮೂವಿ ಹಿಟ್ ಆಗ್ತವ್ರೆ, ಸಾಂಗ್ಸ್ ಅಷ್ಟು ಬರಲ್ಲ. ಓಕೆ, ಸ್ಟುಡಿಯೋನಲ್ಲಿ ಐ ಆಮ್ ದೇರ್ ಹೋಲ್ ಡೇ. ನಾನು ಇವಾಗ ಫುಲ್ ಡೇ, ಎಸ್ಪೆಷಲಿ ನೌ ದಟ್ ಐ ಆಮ್ ರಿಟೈರ್ಡ್ ಫ್ರಮ್ ಟೆಕ್ನಾಲಜಿ.
ಬೆಳಗ್ಗೆ ಅಲ್ಲಿರೋವಾಗ ಫಾರ್ ಎಕ್ಸಾಂಪಲ್ ನಾನು ಎದ್ದು ವಾಕಿಂಗ್ ಗೀಕಿಂಗ್ ಇಮೇಲ್ ಅದೆಲ್ಲ ಮಾಡಿ ದೆನ್ ಐ ಹ್ಯಾವ್ ಟು ಕ್ಯಾಚ್ ಅಪ್ ಆನ್ ಮೈ ಫೋನ್ ಕಾಲ್ಸ್ ವಿತ್ ಇಂಡಿಯಾ, ಯಾಕಂದ್ರೆ ಟೈಮ್ ಡಿಫ್ರೆನ್ಸ್ ಇದೆಯಲ್ಲ. ಸೊ ಅಲ್ಲಿ ಅಂಟಿಲ್ ಅಬೌಟ್ 9:30, 10 o'clock ಅವಾಗ ಇಲ್ಲಿ ರಫ್ಲಿ ಹಾಫ್ ಡೇ ಅನ್ಕೊಳ್ಳಿ. ಅಲ್ಲಿ 10 AM ಅಂದ್ರೆ ಇಲ್ಲಿ 10 PM ಆ ತರ. ಸೊ ಅಂಟಿಲ್ ಅಬೌಟ್ ದಟ್ ಟೈಮ್ ಐ ವಿಲ್ ಬಿ ಟಾಕಿಂಗ್, ಡೈರೆಕ್ಟರ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಸಮ್ಟೈಮ್ಸ್ ಟಿಲ್ 11 o'clock ಆತರ. ಯೋಗರಾಜ್ ಭಟ್ ಅಂದ್ರೆ ವೆರಿ ಲೇಟ್. ಯಾಕಂದ್ರೆ ಅವ್ರದ್ದು ಸಾಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಡ್ಸ್ ಇರುತ್ತೆ, ತುಂಬಾ ವರ್ಡ್ಸ್ ಇರುತ್ತೆ, ಎಷ್ಟು ವರ್ಡ್ಸ್ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಎನಿವೆ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ರೆಡಿ ಇದೆ ಸರ್? ಇವಾಗ ಒಂದ್ ನಡೀತಾ ಇರೋದು, ಇಟ್ ಇಸ್ ನಾಥ್ ಹೇಳಿ ಚಂದ್ರಶೇಖರ್ ಮೂವಿ. ಇವಾಗ ಸದ್ಯಕ್ಕೆ ಅದ್ರ ಟೈಟ್ಲ್ ಇರೋದು ಅಮರ ಮಧುರ ಪ್ರೇಮ ಅಂತ. ಅದ್ರ ಸಾಂಗ್ಸ್ ಎಲ್ಲ ಮುಗೀತು. ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆ ಇನ್ನು 7ನೇದು. This is my 7th film with him. And ಇದನ್ನು ಅಲ್ಲಿ ದೇ ಶಾಟ್ ಇನ್ ಡಿಫ್ರೆಂಟ್ ಏರಿಯಾ ಅಮೆರಿಕಲ್ಲಿ, ಇನ್ ಸಿಯಾಟಲ್ ಏರಿಯಾ ನಲ್ಲಿ. ಆಲ್ಮೋಸ್ಟ್ 60% ಆಫ್ ದ ಫಿಲ್ಮ್ ಅನ್ಸುತ್ತೆ, ಮಿಕ್ಕಿದ 40% ಇಲ್ಲಿ. ಅಂಡ್ ಇಟ್ಸ್ ಆಲ್ಮೋಸ್ಟ್ ಫಿನಿಶ್ಡ್ ಆ ಮೂವಿ. ಅದು ಸಾಂಗ್ಸ್ ಎಲ್ಲ ಮುಗೀತು. ಆಮೇಲೆ ಇನ್ನೊಂದು ಕುಲದಲ್ಲಿ ಕೀಳಿ ಯಾವುದು ಅಂತ, ಅದು ಯೋಗರಾಜ್ ಭಟ್ ಸ್ಟೋರಿ, ಅವ್ರ ಬ್ಯಾನರ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರೋ ಫಿಲ್ಮ್ ಅದು. ರಾಮ್ ನಾರಾಯಣ್ ಅಂತ ಡೈರೆಕ್ಟರು. ಸೊ ಅದ್ರ ಸಾಂಗ್ಸು ಇವಾಗ ಎಲ್ಲ ಒಂದ್ ಲೆವೆಲ್ ಫಿನಿಶ್ ಆಗಿದೆ. ಸೊ ಅದು ಶೂಟಿಂಗ್ ಆಲ್ಮೋಸ್ಟ್ ಮುಗೀತು, ಇನ್ ಸ್ವಲ್ಪ ಉಳಿದಿದೆ ಅನ್ಸುತ್ತೆ. ವೆರಿ ನೈಸ್ ಸರ್. ಸೊ ಕಡೆಯದಾಗಿ ನಮ್ಮ ಆಡಿಯನ್ಸ್ಗೆ ಗಜರಾಮ February 7th ರಿಲೀಸ್ ಆಗ್ತಾ ಇದೆ. ಗಜರಾಮ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಗಜರಾಮ ಇಸ್ content, good content film with very good making and very good performances, by everybody. ಅದಕ್ಕೋಸ್ಕರ ನೀವೆಲ್ಲ ಬರಬೇಕು. ನಿಮ್ಗೆ ಒಳ್ಳೆ ಕನ್ನಡ ಮೂವಿನ ಎತ್ತಬೇಕು ಅಂತ ಅವಶ್ಯಕತೆ ಇರೋದು ಇದೇನೆ. ಸೊ ಅದ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಇಷ್ಟ ಇದೆ ಅಂದ್ರೆ ನೀವು ಎಲ್ಲ ಥಿಯೇಟರ್ಗೆ ಬನ್ನಿ. OTT ಆಮೇಲೆ ನೋಡ್ಕೊಳ್ಳಿ, ನೋ ಪ್ರಾಬ್ಲಮ್, ರಿಪೀಟ್. ಓಕೆ, ಬಟ್ ಥಿಯೇಟರ್ಗೆ ಬನ್ನಿ. 7ನೇ ತಾರೀಕು ನೀವೆಲ್ಲ ಬನ್ನಿ ಥಿಯೇಟರ್ಗೆ. ವಿಲ್ ಆಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು.